ಮದುವೆಯಾದ ಮೇಲೆ ಇದೇ ಮೊದಲ ಬಾರಿಗೆ ಆಫೀಸ್ಗೆ ಹೋಗಿದ್ದಳು ಅನುಷ್ಕಾ. ಅಕಸ್ಮಾತ್ತಾಗಿ ಆಗಿರುವ ಮದುವೆಯಿಂದ ಒಂದಿಷ್ಟು ಡಿಸ್ಟರ್ಬ್ ಆಗಿರುವುದು ತಿಳಿದಿರುವುದರಿಂದ ಅವಳನ್ನು ಆಕರ್ಷ್ ಜೊತೆ ಕೆಲಸ ಮಾಡಲು ಹೇಳಿದ್ದನು. ಆಕರ್ಷ್ ಜೊತೆ ಸ್ವಲ್ಪ ಸಮಯ ಕಳೆದರೆ ಅವಳ ಮೈಂಡ್ ಕೂಡ ರಿಫ್ರೆಶ್ ಆಗುವುದು ಎಂದು ರಾಘವ್ನ ಯೋಚನೆ. ಅಲ್ಲದೆ ರಾಘವ್ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದ್ದರೂ ಕೈಯಿಂದ ಪೆನ್ಸಿಲ್ನಲ್ಲಿ ಬರೆದಿದ್ದ ಡಿಸೈನ್ ಮೇಲೆ ಹೆಚ್ಚು ಆಸಕ್ತಿ. ಯಾಕೆಂದರೆ ಮನಸ್ಸಿನ ಆಳದ ಪ್ರೀತಿ ಕೈಯಲ್ಲಿ ಬಂದರೆ ಹೆಚ್ಚು ಆಕರ್ಷಕವಾಗಿರುತ್ತದೆ ಎನ್ನುತ್ತಿದ್ದ. ಹಾಗಾಗಿ ತನ್ನ ಕಂಪನಿಯಲ್ಲಿ ಎಷ್ಟು ಮನಮೋಹಕ ಡಿಸೈನ್ ಡ್ರಾ ಮಾಡುವುದು ಅನುಷ್ಕಾ ಕೈಚಳಕದಿಂದ ಸಾಧ್ಯ ಎಂಬುದು ಒಂದು ಪ್ರತಿಷ್ಠಿತ ಡಿಸೈನಿಂಗ್ ಕಂಪನಿಯ CEO ಆಗಿ ತಿಳಿಯಲು ತುಂಬ ಸಮಯ ಹಿಡಿದಿರಲಿಲ್ಲ. ಇವಾಗ ಇವನು ಸಹಿ ಮಾಡಿರುವ ದುಬೈ ಪ್ರಾಜೆಕ್ಟ್ಗೆ ಅನುಷ್ಕಾ ಕೈಯಲ್ಲೇ ತಯಾರಿಸಿದ ಡಿಸೈನ್ ಖಂಡಿತ ಪ್ರಾಜೆಕ್ಟ್ ಲೆವೆಲನ್ನು ಬೇರೆ ಹಂತಕ್ಕೆ ಮುಟ್ಟುತ್ತದೆ ಎನ್ನುವುದು ರಾಘವ್ನ ನಂಬಿಕೆ. ಈ ಕಡೆ ಅನುಷ್ಕಾ ಕೂಡ ಮನದಲ್ಲಿ ಈ ಕಂಪನಿಯ ಬಿಟ್ಟು ಬೇರೆ ಕಡೆ ಜಾಯಿನ್ ಆಗಬೇಕೆಂದು ಭಾವಿಸಿದ್ದಳು. ಆದರೆ ಯಾವಾಗ ರಾಘವ್ ಅವಳಿಗೆ ಆಕರ್ಷ್ ಜೊತೆ ಕೆಲಸ ಮಾಡಲು ಹೇಳಿದನೋ ಅವನ ಮನಸ್ಸಿಗೆ ಸಮಾಧಾನ ಎನಿಸಿತ್ತು ಮತ್ತು ತನ್ನ ತಮ್ಮನಿಗಾಗಿ ಈ ಕಂಪನಿ ಸರಿಯಾದ ಪ್ಲಾಟ್ಫಾರ್ಮ್ ಎಂದು ಅವಳು ಭಾವಿಸಿದ್ದಳು. ಇದೇ ಕೆಲಸ ಬೇರೆ ಕಡೆ ಮಾಡಿದರೆ ತನಗೆ ಈ ಫೆಸಿಲಿಟಿ ಸಿಗುವುದಿಲ್ಲ ಹಾಗೂ ನನ್ನ ತಮ್ಮನ ಕನಸನ್ನು ನೆರವೇರಿಸಲು ಆಗುವುದಿಲ್ಲ ಎಂದು ಯೋಚಿಸಿ ತನ್ನ ನಿರ್ಧಾರವನ್ನು ಬದಲಿಸಿದ್ದಳು. ಈ ಕಡೆ ಆಕರ್ಷ್ ತಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ವಿವರಿಸಿದ. ಅನುಷ್ಕಾ ಎದುರಿನವರು ಡಿಮ್ಯಾಂಡ್ ಅರ್ಥ ಮಾಡಿಕೊಂಡು ತನ್ನದೇ ಅಂದಾಜಿನ ಬ್ಲೂ ಪ್ರಿಂಟ್ ತಯಾರಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಆಕರ್ಷ್ ಚೇಂಬರ್ ಡೋರ್ ತೆಗೆದಿತ್ತು. ಯಾರೆಂದು ಆಕರ್ಷ್ ಹಿಂದೆ ತಿರುಗಿದ್ದ. ಅನುಷ್ಕಾ ಕಣ್ಣು ಮಾತ್ರ ಇನ್ನೂ ಪೇಪರ್ ಬಿಟ್ಟು ಅಲುಗಾಡಿರಲಿಲ್ಲ. ಆಕರ್ಷ್ ಬಾಯಲ್ಲಿ ಅಣ್ಣ ಏನು ಹೆಂಡತಿ ಬಿಟ್ಟು 1 ಗಂಟೆ ಇರೋಕ್ಕಾಗಲಿಲ್ವಾ ಎನ್ನಲು ಅನುಷ್ಕಾ ಕಣ್ಣು ಮೇಲೆ ಮಾಡಿದ್ದಳು. ರಾಘವ್ ಅಲ್ಲೇ ಎದುರು ಕೋಟ್ ಸರಿಸು 2 ಕೈಯನ್ನು ಪ್ಯಾಂಟ್ ಜೋಬಿಗೆ ಇಟ್ಟು ಬರುತ್ತಾ ಆಕರ್ಷ್ ಕಡೆ ಬಂದವನು ಅವನ ತಲೆಗೊಂದು ಮೊಟಕಿ. ಇವೆಲ್ಲ ಮಾತನಾಡೋಕೆ ಎನರ್ಜಿ ಕಳ್ಕೊಳ್ಳೋದರ ಬದಲಿಗೆ ಸ್ವಲ್ಪ ಪ್ರಾಜೆಕ್ಟ್ ಕಡೆ ಗಮನ ಕೊಡಿ ಆಯ್ತಾ ಎನ್ನುತ್ತಾ ಅನುಷ್ಕಾ ಹಿಂದೆ ಬಂದು ನಿಂತಿದ್ದ. ತನ್ನಿಂದೆ ರಾಘವ್ ನಿಂತಿದ್ದು ನೋಡಿ ಅನುಷ್ಕಾ ಕೈ ಮುಂದೆ ಹೋಗುವುದನ್ನೇ ನಿಲ್ಲಿಸಿತ್ತು. ಅವಳನ್ನೇ ನೋಡುತ್ತಾ ನಿಮ್ಮದು ಕೆಲಸ ಮುಗಿದಿದ್ರೆ ನಾವು ಹೋಗ್ಬೋದಾ ಎಂದವನನ್ನು ನೋಡಿ ಎಲ್ಲಿಗೆ ಎನ್ನುತ್ತಾ ಅವನ ಕಡೆ ನೋಡಿದ್ದಳು. ಅಯ್ಯೋ ಇದ್ಯಾಕೆ ಮರ್ತುಬಿಟ್ಯಾ, ನಾನು ಬೆಳಿಗ್ಗೆ ಹೇಳಿದ್ದೆ ತಾನೆ ನನಗೆ ಸ್ವಲ್ಪ ಟೈಮ್ ಬೇಕು ನಿಮ್ಮ ಜೊತೆ ಅಂತ ಎಂದಾಗ ಅವಳಿಗೆ ಬೆಳಿಗ್ಗೆ ಏನೇನಕ್ಕೆ ಹ್ಞೂ ಅಂದೆ ಎನ್ನುತ್ತಾ ನೆನಪಿಗೆ ಬಂದಂತಾಗಿತ್ತು. ಅದು ನೀವು ಹೇಳಿದ್ದು ಮಧ್ಯಾಹ್ನಕ್ಕೆ ಅಂತ ತಾನೇ ಎಂದವಳಿಗೆ. ಹಾಂ ಮಧ್ಯಾಹ್ನ ಅಂತ ಹೇಳಿದ್ದೆ, ಬಟ್ ಇವಾಗ ಅರ್ಜೆಂಟ್ ಇದೆ, ಸೊ ಬನ್ನಿ ಬಂದು ಕೆಲಸ ಮಾಡ್ಬೋದು ಎನ್ನುತ್ತಾ ಆಕರ್ಷ್ ಕಡೆ ನೋಡಿ ಸರ್ ನೀವು ಬನ್ನಿ ಎಂದಾಗ ತನ್ನೆದೆಯ ಮೇಲೆ ಏನೋ ಆದಂತೆ ಕೈ ಇಟ್ಟುಕೊಳ್ಳುತ್ತಾ ಅಯ್ಯೋ ನಾನು ಯಾಕೆ ಶಿವಪುರದಲ್ಲಿ ಕರಡಿಬಿಟ್ಟಂತೆ, ನೀವು ಹೊಸ ಕಪಲ್ ಹೋಗಿ ಬನ್ನಿ ಎಂದಿದ್ದ ಕಳ್ಳನಿಗೆ ಬೇರೆ ತನ್ನ ಹಲ್ಲು ಬಿರಿದಿದ್ದ. ರಾಘವ್ ಒಪ್ಕೋತಿಯಲ್ಲ ನೀನು ಕರಡಿ ಅಂತ, ಸರಿ ಬೇಗ ಬಾ ಹೋಗಬೇಕು ಎಂದಿದ್ದ. ಅನುಷ್ಕಾಗೆ ಸದ್ಯ ನಮ್ಮ ಜೊತೆ ಆಕಾಶ್ ಕೂಡ ಬರ್ತಾನೆ ಅನ್ನೋದೇ ಫುಲ್ ಖುಷಿ ವಿಚಾರ. ಎಲ್ಲರೂ ಆಫೀಸ್ ಗ್ರೌಂಡ್ ಫ್ಲೋರ್ ತಲುಪಿದ್ದರು. ಯಾರೂ ಏನು ಮಾತನಾಡುತ್ತಿಲ್ಲ. ಅವರಿಗೂ ಗೊತ್ತಿತ್ತು ಏನು ಕೇಳಿದ್ರು ರಾಘವ್ ಏನು ಹೇಳುವವನಲ್ಲ ಎಂದು. ಸುಮ್ಮನೆ ಅವನಿಂದೆ ಹಿಂದೆ ನಡೆದಿದ್ದರು. ಇಬ್ಬರು ಗಾಡಿ ಹತ್ತಿದ್ದರು. ಶೇಖರ್ ಬದಲು ರಾಘವ್ ಡ್ರೈವಿಂಗ್ ಸೀಟ್ ಹಿಡಿದಿದ್ದ. ಆದರೆ ಕಾರ್ ಮಾತ್ರ ಮುಂದೆ ಹೋಗುತ್ತಿಲ್ಲ. ಆಕರ್ಷ್ ಪೂಜ್ಯ ಅಣ್ಣನವರೇ ಇವತ್ತು ಇದೇ ಕಾರ್ನಲ್ಲಿ 24 ಗಂಟೆ ಕೂರುವ ಚಾಲೆಂಜ್ ಇಟ್ಟಿದ್ದೀರಾ ಎಂದಿದ್ದ. ಆಕರ್ಷ್ ತರಲೆ ಪ್ರಶ್ನೆಗೆ ಹಿಂದೆ ತಿರುಗಿದ ರಾಘವ್ ಇಲ್ಲಿ ಖಾಲಿ ಇರೋ ಸೀಟ್ ಫಿಲ್ ಆದರೆ ಗಾಡಿ ಮುಂದೆ ಹೋಗೋದು ಎನ್ನಲು ಓ ಶೇಖರ್ ಇನ್ನೂ ಬಂದೇ ಇಲ್ಲ, ಎಲ್ಲಿ ಹೋದ ಇವನು, ಸಚ್ ಇರ್ರೆಸ್ಪಾನ್ಸಿಬಲ್ ಎನ್ನುತ್ತಾ ಕಿಟಕಿ ಆಚೆ ನೋಡುತ್ತಾ ಹೇ ಶೇಖರ್ ಎನ್ನುವವನಿಗೆ ಯಾಕೆ ಅವನಿಗೆಲ್ಲ ಹೇಳಿದ್ದು ಎಂದಿದ್ದ ರಾಘವ್. ಓಕೆ ಬಿಡು ನಾನೇ ಬರ್ತೀನಿ ಎಂದು ಇಳಿದಿದ್ದ ಆಕರ್ಷ್ ಮುಂದೆ ಸೀಟ್ ಡೋರ್ ಓಪನ್ ಮಾಡಿದ್ದಲೇ ಅಲ್ಲೇ ಉರಿಯುತ್ತಿದ್ದ ಅಣ್ಣನ ಮುಖ ನೋಡಿ ಅರ್ಥ ಮಾಡಿಕೊಂಡಿದ್ದ. ತನ್ನಣ್ಣ ಯಾರನ್ನು ಮುಂದೆ ಬರಲು ಹೇಳ್ತಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡ ಕ್ಷಣ ಅಣ್ಣನಿಂದ ಬಯಸಿಕೊಳ್ಳಲು ತಪ್ಪಿಸಿಕೊಳ್ಳಲೆಂದು ತನ್ನ ವರಸೆ ಬದಲಿಸಿ ಹೇ ನಾನು ಬರ್ತಿಲ್ಲಪ್ಪ, ಅತ್ತಿಗೆಗೆ ಈ ಮೈದುನನ ಸಣ್ಣ ಅಳಿಲು ಸೇವೆ, ಅನುಷ್ಕಾ ಅತ್ತಿಗೆ ಬನ್ನಿ ಮುಂದೆ ಸೀಟ್ಗೆ ಎನ್ನುವಾಗ ನಾನಾ ಇಲ್ಲ ಬೇಡ ಆಕರ್ಷ್ ನೀವು ಹೋಗಿ, ನನಗೆ ಇಲ್ಲಿ ಕೂರಲೇ ಕಂಫರ್ಟ್ ಆಗಿದ್ದೀನಿ ಎಂದಿದ್ದಳು. ನೋಡು ಆಕರ್ಷ್ ನಾವು ಹೋಗ್ತಿರೋದು ತುಂಬ ಇಂಪಾರ್ಟೆಂಟ್ ಕೆಲಸಕ್ಕೆ, ಸೊ ಬೇಗ ಬಂದು ಕೂರೋಕೆ ಹೇಳು ನಿನ್ನ ಅತ್ತಿಗೆಗೆ, ಮತ್ತೆ ಲೇಟ್ ಆದರೆ ನನಗೆ ಗೊತ್ತಿಲ್ಲ ಎನ್ನುವಾಗ ಆಕಾಶ್ ಪ್ಲೀಸ್ ಅತ್ತಿಗೆ ಬನ್ನಿ ಎಂದಿದ್ದ. ಆಕಾಶ್ ಮುಖ ನೋಡಿದ ಅನುಷ್ಕಾ ಯಾವಾಗಲೂ ಹೀಗೆ ಬರೀ ಸಿಟ್ಟು, ನಾವು ಹೇಳೋದನ್ನು ಕೇಳ್ಕೊಳ್ಳೋ ವ್ಯವಧಾನ ಎಲ್ಲಿದೆ ಇವರಿಗೆ, ಇವರು ಹೇಳಿದ್ದೆಲ್ಲಾನು ಕೇಳಬೇಕು ಅಷ್ಟೇ ಎಂದುಕೊಳ್ಳುತ್ತಾ ಮುಂದಿನ ಸೀಟ್ಗೆ ಬಂದು ಕುಳಿತ ಅನುಷ್ಕಾ ಗೊಣಗುತ್ತಲೇ ಇದ್ದಳು. ಅವಳಿಗೆ ಗೊತ್ತಿತ್ತು ಅವಳು ಬರದಿದ್ದರೆ ರಾಘವ್ ಗಾಡಿ ಮೂವ್ ಮಾಡುವುದಿಲ್ಲ ಎಂದು. ಆದರೆ ಇವಾಗ ಬಂದು ಕುಳಿತಿದ್ದರೂ ಗಾಡಿ ಮೂವ್ ಆಗ್ತಿಲ್ವಲ್ಲ ಎಂದು ನೋಡಿದರೆ ರಾಘವ್ ಅವಳಿಗೆ ತೀರಾ ಸನಿಹ ಬಂದುಬಿಟ್ಟಿದ್ದ. ಇದೇನಿದು ಏನು ಮಾಡ್ತಿದ್ದೀರಾ ಎಂದಿದ್ದ ಅನುಷ್ಕಾ ಅವಳ ಮಾತು ಮುಗಿಸುವಷ್ಟರಲ್ಲಿ ಅವಳ ಸೀಟ್ ಬೆಲ್ಟ್ ಹಾಕಿ ಏನಿಲ್ಲ ಎಂದು ಕೆನ್ನೆಗೊಂದು ಪಿಂಚ್ ಮಾಡಿ ತನ್ನ ಸೀಟ್ ಬೆಲ್ಟ್ ಹಾಕಿ ಕುಳಿತ. ಡ್ರೈವ್ ಮಾಡಲು ಶುರು ಮಾಡಿದ್ದ. ಹಿಂದೆ ಕುಳಿತಿದ್ದ ಆಕರ್ಷ್ ನಾನು ಈಗ ನಿಮ್ಮ ಗಾಡೀಲಿ ಬರೋದಿಲ್ಲಪ್ಪ,
ನಿಮಗೆ ಇಬ್ಬರ ಪ್ರೈವೇಟ್ ಟೈಮ್ಗೆ ಸ್ಪಾಯ್ಲ್ ಆಗುತ್ತೆ ಎನ್ನುತ್ತಾ ಕಿಟಕಿ ಕಡೆ ನೋಡುತ್ತಿದ್ದ ಆಕರ್ಷ್ ನೋಡಿ, ಇಷ್ಟೆಲ್ಲ ಮಾನ ಮರ್ಯಾದೆ ಇರುವವನ ಥರ ಆ್ಯಕ್ಟಿಂಗ್ ಮಾಡೋದನ್ನು ನಿಲ್ಲಿಸು, ಸುಮ್ಮನೆ ಕೂತ್ಕೋ ಎಂದಿದ್ದ ರಾಘವ್. ಅಂದರೆ ಏನು, ನೀನು ಹೇಳ್ತಿರೋದೇನು, ನನಗೆ ಮಾನ ಮರ್ಯಾದೆ ಇಲ್ಲ ಅಂತನಾ? ನೀನೇ ನನಗೆ ನಿನ್ನ ಜೊತೆ ಬರೋಕೆ ಹೇಳಿ ಈಗ ಇನ್ಸಲ್ಟ್ ಮಾಡ್ತಿದ್ದೀಯಾ? ಅಯ್ಯೋ ನಿಲ್ಲಿಸು ಗಾಡಿನ, ನಾನು ಇಲ್ಲೇ ಇಳಿತೀನಿ ಎಂದು ಡೋರ್ ಬಾಗಿಲು ತೆಗೆಯಲು ಹೋದ ಆಕರ್ಷ್ ನೋಡಿ, ಇವಾಗೇನೋ ಕುತ್ಕೋತೀಯೋ ಇಲ್ಲ ನಾನೇ ಮುಂದೆ ಬರೋ ಗುಂಡಿಗೆ ನಿನ್ನನ್ನು ಎತ್ ಬಿಸಾಕ್ಲಾ ಎಂದಾಗ, ಇಲ್ಲಪ್ಪ ನೀನು ಅಂದ್ಕೊಂಡಿದ್ದನ್ನು ಮಾಡೋನೆ, ಹಾಗೂ ಮಾಡ್ತೀಯ ಬೇಕಿದ್ರೆ, ಇರೋನೊಬ್ಬ ತಮ್ಮ ಅಂತ ಪ್ರೀತಿನೂ ಇಲ್ಲ ನಿನಗೆ. ಇನ್ನು ನನ್ನ ಅತ್ತಿಗೆಗೆ ಹೆಂಗೆ ನೋಡ್ಕೋತೀಯೋ ಪಾಪ, ನನ್ನ ಅತ್ತಿಗೆ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಎನ್ನುತ್ತಾ ಚಿಕ್ಕ ಮಗುವಿನಂತೆ ಗೊಣಗುತ್ತಿದ್ದರೆ ಅವನು ಮಗುವಿನ ರೀತಿ ಆಡುತ್ತಿರುವುದನ್ನು ನೋಡಿ ನಗುತ್ತಿದ್ದಳು ಅನುಷ್ಕಾ. ಆಕರ್ಷ್ನ ಆಟಕ್ಕೆ ಕಿರಿಕಿರಿ ಆಗಿತ್ತಾದರೂ ರಾಘವ್ಗೆ ಅನುಷ್ಕಾ ನಕ್ಕಿದ್ದು ನೋಡಿ ಸಮಾಧಾನ ಆಗಿ ಅವನು ಒಂದು ಮುಗುಳ್ನಗು ಬೀರಿದ್ದ. ಅರ್ಧ ಗಂಟೆಯಲ್ಲಿ ಕಾರ್ ಒಂದು ಫ್ಯಾಮಿಲಿ ಕೋರ್ಟ್ ಬಳಿ ಬಂದು ನಿಂತಿತ್ತು. ಇಳಿಯುವ ಮುನ್ನವೇ, ಅಯ್ಯೋ ಅಣ್ಣ, ಕೋರ್ಟ್ ಹತ್ರ ಕರ್ಕೊಂಡು ಬಂದಿದ್ದೀಯಾ? ನನ್ನ ಅತ್ತಿಗೆ ಜೊತೆ ನಿನಗೆ ಮದುವೆಯಾಗಿ ಇನ್ನೂ 1 ವಾರ ಆಗಿಲ್ಲ, ಆಗಲೇ ನೀನು ಡೈವರ್ಸ್ ಕೊಡೋಕ್ಕೆ ಬಂದಿದ್ದೀಯಾ? ತಡಿ, ನಾನು ಅಮ್ಮನಿಗೆ ಹೇಳ್ತೀನಿ. ಇನ್ನು ನನ್ನಿಂದ ನೀನು ಮಾಡೋ ಕೆಲಸ ಎಲ್ಲ ನೋಡಿಕೊಂಡು ಇರೋಕ್ಕಾಗಲ್ಲ ಎನ್ನುತ್ತಿದ್ದರೆ, ಮೊದಲು ನೀನು ಬಾಯಿ ಮುಚ್ಕೊಂಡು ನನ್ನ ಹಿಂದೆ ಬಾ. ಇನ್ನೊಂದು ಮಾತಾಡಿದ್ರೆ ನಿನಗೆ ಮದುವೆ ಆಗೋಕ್ಕೂ ಮುಂಚೆನೇ ಡೈವರ್ಸ್ ಪೇಪರ್ ಪ್ರಿಪೇರ್ ಮಾಡೋಕ್ಕೆ ಹೇಳ್ತೀನಿ ಎನ್ನುತ್ತಿದ್ದ ರಾಘವ್ ಬಳಿಗೆ ಬಂದಿದ್ದ ಸಿದ್ಧಾರ್ಥ್ ರಾಘವ್ನ ಪರ್ಸ್ನಲ್ ಲಾಯರ್ ಆಗಿದ್ದ. ರಾಘವ್, ಎಲ್ಲ ರೆಡಿಯಾಗಿದೆಯಾ ಸಿದ್ಧಾರ್ಥ್ ಎನ್ನುತ್ತಲೇ ತನ್ನ ಕಾರಿನಲ್ಲಿ ಡಿಕ್ಕಿ ತೆಗೆದು ಒಂದು ಬ್ಯಾಗ್ ನೀಡಿ, ತಗೋ ಹೋಗಿ, ಆ ಕಡೆ ಲೇಡೀಸ್ ರೆಸ್ಟ್ ರೂಮ್ ಇದೆ, ಹೋಗಿ ರೆಡಿಯಾಗಿ ಬಾ ಎನ್ನುತ್ತಾ ಕೈ ಮುಂದೆ ನೀಡಿದ್ದ. ಅನುಷ್ಕಾ ಇದೇನು ಎನ್ನುವಂತೆ ಕೇಳಿದ್ದಳು. ತಗೋ ಫಸ್ಟ್ ಎಂದವನಿಗೆ ಮುಖ ಸಿಡಿಸಿಕೊಂಡೆ. ಯಾವಾಗಲೂ ಹೀಗೆ, ಮಾತಿಗೆ ಯಾವಾಗಲೂ ಉತ್ತರ ಕೊಡೋದೇ ಕಲ್ತಿಲ್ಲ. ಓದುವಾಗ ಅದು ಹೆಂಗೆ ಎಕ್ಸಾಮ್ ಅಟೆಂಡ್ ಮಾಡಿದ್ದಾನೋ ಗೊತ್ತಿಲ್ಲ, ಅದರಲ್ಲೂ ಕೊಟ್ಟ ಪ್ರಶ್ನೆನ ಓದ್ದೇನೆ ಇವ್ರಿಗೆ ಏನು ಬರುತ್ತೋ ಅದನ್ನೇ ಬರೆದ್ಬಿಟ್ಟು ಬಂದಿರಬೇಕು ಎನ್ನುತ್ತಾ ಅವನು ತೋರಿಸಿದ ರೆಸ್ಟ್ ರೂಮ್ಗೆ ಹೋಗಿದ್ದಳು. ರಾಘವ್ ಮತ್ತು ಆಕರ್ಷ್ ಸಿದ್ಧಾರ್ಥ್ ಜೊತೆ ಮಾತನಾಡುವಷ್ಟರಲ್ಲಿ ಅಲ್ಲಿಗೆ ಸಂಜನಾ ಕೂಡ ಬಂದಿದ್ದಳು. ರಾತ್ರಿ ಸಂಜನಾ ಮಾಡಿದ್ದ ಮೆಸೇಜ್ಗೆ ರಾಘವ್ ಬೆಳಿಗ್ಗೆನೇ ಫೋನ್ ಮಾಡಿ ಅವಳನ್ನು ಇಲ್ಲಿಗೆ ಬರುವಂತೆ ಹೇಳಿದ್ದನು. ಹಾಗಾಗಿ ಅವಳು ಕೂಡ ಬಂದಿದ್ದಳು. ಅವಳಿಗೂ ಯಾಕೆ ಬಂದಿವೋ ಅಂತ ಗೊತ್ತಿರಲಿಲ್ಲ. ಈ ಕಡೆ ಬ್ಯಾಗ್ನಲ್ಲಿದ್ದ ಸೀರೆ ಒಡವೆ ನೋಡಿ ಇವರಿಗೇನೋ ಆಗಿದೆ ಎಂದುಕೊಂಡು ರೆಡಿಯಾಗಿ ಆಚೆ ಬಂದಿದ್ದಳು. ಆಚೆ ಬಂದವಳೆ ಸಂಜು ರಾಘವ್ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಓಡಿ ಬಂದಿದ್ದಳು. ಅವಳಿಗೆ ಆದ ಖುಷಿ ಹೇಳತೀರದಾಗಿತ್ತು. ಖುಷಿಯಲ್ಲಿ ಸಂಜು ತಪ್ಪಿ ಮುದ್ದಾಡಿದ್ದಳು. ಸ್ವಲ್ಪ ಹೊತ್ತು ಅವರಿಬ್ಬರ ಮುದ್ದಾಟ ನೋಡುತ್ತಿದ್ದ ರಾಘವ್, ಅಕ್ಕ ತಂಗಿಯರ ಮಾತುಕತೆ ಮುಗಿದಿದ್ರೆ ನಾವು ಹೋಗೋಣವಾ? ನನಗೆ ಟೈಮ್ ಇಲ್ಲ ಎಂದಾಗ ಇಬ್ಬರು ಅವನನ್ನು ನೋಡಿದ್ದರು. ಇಬ್ಬರು ಭೇಟಿಯಾಗಿರುವುದೇ ಅವರಿಬ್ಬರಿಗೂ ಖುಷಿಯ ವಿಚಾರ ಆಗಿತ್ತು. ಇಂದು ರಾಘವ್ ಏನು ಹೇಳಿದರೂ ಅದಕ್ಕೆ ಕೋಪ ಬರುತ್ತಿರಲಿಲ್ಲವೆನಿಸುತ್ತಿತ್ತು ಅನುಷ್ಕಾಗೆ. ಎಲ್ಲರೂ ಸಿದ್ಧಾರ್ಥ್ ಜೊತೆ ಕೋರ್ಟ್ ಹಾಲ್ ಸೇರಿ ಅಲ್ಲಿ ಕಾನೂನಿನ ಮೂಲಕ ತಮ್ಮ ಮದುವೆಯನ್ನು ಮಂಜೂರಿ ಮಾಡಿಸಿದ್ದರು. ರಾಘವ್ ನಡೆ ಇಷ್ಟೊತ್ತಿಗೂ ಯಾರಿಗೂ ಗೊತ್ತೇ ಇರಲಿಲ್ಲ. ಅವನು ಮಾಡುವ ಕೆಲಸವೇ ಹಾಗೆ. ಅವನು ತಾನು ಮಾಡಿ ಮುಗಿಸುವ ತನಕ ಹೇಳುತ್ತಿರಲಿಲ್ಲ. ಇಬ್ಬರು ಮ್ಯಾರೇಜ್ ಪೇಪರ್ಸ್ಗೆ ಸಹಿ ಹಾಕಿದ್ದರು. ಅನುಷ್ಕಾ ಮೊದಲು ರಾಘವ್ ಕೊರಳಿಗೆ ಹಾರ ಹಾಕಿದ್ದಳು. ನಂತರ ರಾಘವ್. ಇಬ್ಬರು ಉಂಗುರ ಕೂಡ ಬದಲಿಸಿಕೊಂಡಿದ್ದರು ಮತ್ತು ಸಾಕ್ಷಿಗಾಗಿ ಆಕರ್ಷ್ ಮತ್ತು ಸಂಜನಾ ಸಹಿ ಹಾಕಿದ್ದರು. ಅನುಷ್ಕಾ ರಾಘವ್ನನ್ನು ವಿಶೇಷವಾಗಿಯೇ ನೋಡುತ್ತಿದ್ದಳು. ಆದರೆ ರಾಘವ್ ತಾನು ಕೊಟ್ಟಿದ್ದ ಒಡವೆ ಮತ್ತು ಸೀರೆಯಲ್ಲಿ ತನ್ನ ಹೆಂಡತಿ ರೂಪಸಿಯ ರೀತಿ ಕಾಣುತ್ತಿರುವುದನ್ನು ಕಣ್ತುಂಬಿಕೊಳ್ಳುತ್ತಿದ್ದನು. ಈ ಕಡೆ ಇವರಿಬ್ಬರ ಮದುವೆಗೆ ನಾವಿಬ್ಬರು ಸಾಕ್ಷಿಯಾಗುವಷ್ಟು ದೊಡ್ಡವರಾಗಿದ್ದೀವಲ್ಲ ಎನ್ನುವ ಖುಷಿಯಂತೂ ಸಂಜನಾ ಮತ್ತು ಆಕರ್ಷ್ಗಿತ್ತು. ಎಲ್ಲರೂ ವಿಶ್ ಮಾಡಿದ್ದರು. ಅನುಷ್ಕಾಗಂತೂ ಮೊದಲ ಬಾರಿಯಾದಾಗಲೂ ಈ ಬಾರಿಯಾದಾಗಲೂ ಅವಳ ಮದುವೆಯ ಬಗ್ಗೆ ಅವಳಿಗೆ ಅರಿವಿಲ್ಲದಂತೆಯೇ ಆಗಿ ಹೋಗಿತ್ತು. ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಎಲ್ಲರೂ ಒಂದು ರೆಸ್ಟೋರೆಂಟ್ ತಲುಪಿದರು. ಮಧ್ಯಾಹ್ನದ ಊಟ ಅಲ್ಲಿಯೇ ಮುಗಿಸಿದ್ದರು. ಕೇವಲ 2 ದಿನ ಅಕ್ಕ ತಂಗಿ ದೂರ ಇದ್ದರಷ್ಟೇ. ಆದರೆ 2 ವರ್ಷಗಳಿಂದ ಇಬ್ಬರು ಮಾತೇ ಆಡಿಲ್ಲವೇನೋ ಅನ್ನುವಷ್ಟು ಮಾತು ಆಡಿದ್ದರು. ಇಬ್ಬರ ಮಾತು ಮುಗಿಯುವಂತೆ ಕಾಣುತ್ತಿರಲಿಲ್ಲ. ರಾಘವ್ ಮತ್ತು ಸಿದ್ಧಾರ್ಥ್ ಒಂದಿಷ್ಟು ಹೊತ್ತು ಕಂಪನಿಯ ಕಾಂಟ್ರಾಕ್ಟ್ ಬಗ್ಗೆ ಮಾತನಾಡಿದ್ದರು. ಆಕರ್ಷ್ ಸ್ವಲ್ಪ ಹೊತ್ತು ಕೇಳಿಕೊಂಡಿದ್ದ. ನಂತರ ತನ್ನ ಮೊಬೈಲ್ ಹಿಡಿದು ಕುಳಿತಿದ್ದ. ಸಿದ್ಧಾರ್ಥ್ ಮತ್ತು ರಾಘವ್ನ ಮಾತುಕತೆ ಮುಗಿದ ನಂತರ ಸಿದ್ಧಾರ್ಥ್ ತನಗೆ ಕೆಲಸ ಇರುವುದಾಗಿ ಇಬ್ಬರಿಗೂ ಬಾಯ್ ಹೇಳಿ ಆಚೆ ನಡೆದಿದ್ದ. ರಾಘವ್ ಅವನನ್ನು ಕಳಿಸಿಕೊಟ್ಟು ಬಂದಿದ್ದ. ಆದರೂ ಇನ್ನು ಸಂಜನಾ ಮತ್ತು ಅನುಷ್ಕಾ ಅವರಿಬ್ಬರ ಎದುರು ರಾಘವ್ ಮತ್ತು ಆಕರ್ಷ್ ಇದ್ದಾರೆ ಎನ್ನುವುದನ್ನೇ ಮರೆಯುವಷ್ಟು ಇಬ್ಬರು ತಮ್ಮದೇ ಮಾತುಕತೆಯಲ್ಲಿ ಮುಳುಗಿ ಹೋಗಿದ್ದರು. ಅನುಷ್ಕಾ ತನ್ನ ಮಾವ ಮತ್ತು ಅತ್ತೆಯ ಬಗ್ಗೆ ವಿಚಾರಿಸಿದರು ಮತ್ತು ಮಾವನ ಅಂಗಡಿ ಹೇಗೆ ನಡೆಯುತ್ತಿದೆ, ನಿನ್ನ ಕಾಲೇಜ್ ಹೇಗೆ ನಡೆಯುತ್ತಿದೆ ಎಂದು ವಿಚಾರಿಸಿದ್ದರೆ, ಸಂಜನಾ ಅಕ್ಕನ ಹೊಸ ಜೀವನದ ಬಗ್ಗೆ ತನಗೆ ತಿಳಿದಷ್ಟು ವಿಚಾರಿಸಿದ್ದಳು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.